ಬೃಂದಾವನ ಸೀರಿಯಲ್ ಆಕಾಶ್ ಪ್ರೇಮ ನಿವೇದನೆ ಮಾಡಲು ಸಹನ ರೆಡಿ. ಯಾರಿಗೆ ಬಿರುಗಾಳಿಯಂತೆ ಬೃಂದಾವನಕ್ಕೆ ಎಂಟ್ರಿ ಕೊಟ್ಟಾಕೆ. ನಿದ್ದೆಯಲ್ಲಿ ಕಿಡ್ನಾಪರ್ಸ್ಗಳನ್ನು ನೆನೆದು ಗಾಬರಿಗೊಳ್ಳುವ ಪುಷ್ಪ ಕಾಪಾಡಿ ಕಾಪಾಡಿ ಅಣ್ಣ ನಂಗೆ ಏನು ಮಾಡಬೇಡಿ ಅಂತೆಲ್ಲ ಕೂಗಿಕೊಳ್ಳುತ್ತಾಳೆ. ತಕ್ಷಣಕ್ಕೆ ಎಚ್ಚರಗೊಳ್ಳುವ ಆಕಾಶ್ ಪುಷ್ಪಳನ್ನು ಎಬ್ಬಿಸಿ ಸಮಾಧಾನ ಮಾಡುತ್ತಾನೆ. ಈಗಲೂ ನನಗೆ ಕಿಡ್ನಾಪರ್ಸ್ಗಳ ಬಗ್ಗೆ ಭಯ ಆಗುತ್ತಿದೆ ಎಂದಾಗ ಆಕಾಶ್ ಬಳಿ ಅಳಲು ತೋಡಿಕೊಳ್ಳುವ ಪುಷ್ಪಳನ್ನು ನಿದ್ದೆ ಮಾಡಿ ಸಮಾಧಾನ ಮಾಡಿ ಮಲಗಿಸುತ್ತಾನೆ ಆಕಾಶ್. ಬೆಳಿಗ್ಗೆ ಪುಷ್ಪ ಹೇಳುವ ಮೊದಲೇ ಎದ್ದು ಹೆಂಡತಿಗೆ ಸ್ನಾನಕ್ಕೆ ನೀರು, ಬ್ರಷ್, ಸೋಪು ಎಲ್ಲವನ್ನು ರೆಡಿ ಮಾಡಿ ಕೊಡುವ ಆಕಾಶ್. ಅವಳು ಸ್ನಾನ ಮಾಡಿ ಬರುವಷ್ಟರಲ್ಲಿ ಕಾಫಿ ತಂದು ನೀಡುತ್ತಾನೆ. ಪುಷ್ಪ ಕಾಫಿ ಕುಡಿಯಲು ಪರದಾಡುವಾಗ ತಾನೇ ಕುಡಿಸುವ ಆಕಾಶ್ ಆಕೆಗೆ ಜಡೆ ಹಾಕಲು ಸಹಾಯ ಮಾಡುತ್ತಾಳೆ. ಆಕಾಶ್ಗೆ ಕಾಲೇಜ್ನಲ್ಲೇ ಪ್ರಪೋಸ್ ಮಾಡಲು ಸಹನ ಸಿದ್ಧತೆ. ಆಕಾಶ್ ಜಪದಲ್ಲಿ ಮುಳುಗಿರೋ ಸಹನ ಮಿಂಚು ಹೇಳಿದಂತೆ ಅವಳಿಗೆ ಪ್ರಪೋಸ್ ಮಾಡಲು ಸಿದ್ಧಳಾಗುತ್ತಾಳೆ. ಚಂದವಾಗಿ ಅಲಂಕರಿಸಿಕೊಂಡು ಕಾಲೇಜಿಗೆ ಬರುವ ಸಹನ ಆಕಾಶ್ನನ್ನು ಮನದಲ್ಲಿ ನೆನೆಯುತ್ತೆ. ನೀನೇ ನನ್ನ ಬದುಕು, ನನ್ನ ಜೀವನವನ್ನು ನಿಮ್ಮೊಂದಿಗೆ ನಾನು ಮುಂದುವರಿಸಲು ಬಯಸುತ್ತೇನೆ. ಅವತ್ತು ನೀವು ಬಂದು ಕೂಡಲೇ ನಿಮಗೆ ಪ್ರಪೋಸ್ ಮಾಡುತ್ತಾನೆ. ನೀವು ಸದಾ ನನ್ನೊಂದಿಗೆ ಇರಬೇಕು ಎಂದೆಲ್ಲ ಬಡಬಡಿಸುತ್ತಿರುತ್ತಾಳೆ. ಆಕಾಶ್ನನ್ನು ಹೊಗಳುವ ಅಜ್ಜಮ್ಮ. ಪುಷ್ಪಗೆ ಡೊಂಕಾಗಿ ಜಡೆ ಹಾಕಿರುವ ಆಕಾಶ್ಗೆ ಅನುಪಮ ಸೇರಿದಂತೆ ಮನೆಯವರು ರೇಗಿಸುತ್ತಾರೆ. ಆದರೆ ಅವರಿಗೆ ಗದರುವ ಅಜ್ಜಮ್ಮ ಗಂಡ ಹೆಂಡತಿ ಸಂಬಂಧವನ್ನು ವಿವರಿಸುತ್ತಾರೆ. ಗಂಡನಾದವನು ಎಷ್ಟು ಶ್ರೀಮಂತಿಕೆಯಲ್ಲಿ ಹೆಂಡತಿಯನ್ನು ಮದುವೆ ಮಾಡಿಕೊಂಡು ಬಂದಿದ್ದಾನೆ ಎಂಬುದು ಮುಖ್ಯವಾಗಿರುವುದಿಲ್ಲ, ಅವನು ಹೇಗೆ ರಾಣಿಯಂತೆ ಹೆಂಡತಿಯನ್ನು ನೋಡಿಕೊಳ್ಳುತ್ತಾನೆ ಎಂಬುದು ಮುಖ್ಯ. ಆ ವಿಷಯದಲ್ಲಿ ನಮ್ಮ ಆಕಾಶ್ ಪರಿಪೂರ್ಣನಾಗಿದ್ದಾನೆ. ಅವನು ಪುಷ್ಪಗೆ ತಕ್ಕ ಗಂಡ ಎಂದು ಮೊಮ್ಮಗನು ಮನಸ್ಸನ್ನೇ ಹೋಗುತ್ತಾಳೆ. ಆಸ್ಪತ್ರೆಯಲ್ಲಿ ಸುಧಾಮೂರ್ತಿಗೆ ಎದುರಾದ ಭಾರ್ಗವಿ ಅಜ್ಜಮ್ಮ ಅವರ ಆರೋಗ್ಯ ತಪಾಸಣೆ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ. ಆಕಾಶ್ ಕಾರ್ ಪಾರ್ಕ್ ಮಾಡಿ ಬರುತ್ತೇನೆ ಎಂದು ಹೇಳಿ ಆಸ್ಪತ್ರೆ ಬಾಗಿಲಲ್ಲೇ ಪುಷ್ಪ ಹಾಗೂ ಸುಧಾಮೂರ್ತಿ ಅವರನ್ನು ಇಳಿಸಿ ಮುಂದೆ ಹೋಗುತ್ತಾನೆ. ಅವನು ಹೋದ ಮೇಲೆ ಪುಷ್ಪಳಿಗೆ ಫೈಲ್ ಕಾರ್ನಲ್ಲೇ ಇದೆ ಎನ್ನುವುದು ನೆನಪಾಗುತ್ತದೆ. ಫೈಲ್ ತರುತ್ತೇನೆ ಎಂದು ಹೋಗುವ ಪುಷ್ಪ ಅಜ್ಜಮ್ಮ ಅವರಿಗೆ ಇಲ್ಲೇ ಇರಿ ಅಜ್ಜಮ್ಮ, ಬೇಗ ಹೋಗಿ ಫೈಲ್ ತೆಗೆದುಕೊಂಡು ಬರ್ತೀನಿ ಅಂತ ಹೇಳುತ್ತಾಳೆ. ಆಗ ಇದ್ದಕ್ಕಿದ್ದಂತೆ ಬಿರುಗಾಳಿ ಬೀಸಲು ಆರಂಭಿಸುತ್ತದೆ. ಅಲ್ಲದೆ ಹೊಸ ಪಾತ್ರವೊಂದು ಎಂಟ್ರಿ ಕೊಡ್ತಾ ನೀಡುತ್ತದೆ. ಇತ್ತ ಬಿರುಗಾಳಿಗೆ ಅಜ್ಜಮ್ಮ ಭಯ ಪಡ್ತಾ ಇದ್ರೆ ಅತ್ತ ಬೃಂದಾವನ ಕುಟುಂಬದ ಫೋಟೋ ಬಿದ್ದು ಒಡೆದು ಹೋಗಿದ್ದು ನೋಡಿ ಮನೆಯವರಿಗೆಲ್ಲ ಗಾಬರಿಯಾಗುತ್ತದೆ. ಇದ್ದಕ್ಕಿದ್ದಂತೆ ಅಜ್ಜಮ್ಮನರ ಮುಂದೆ ಮಹಿಳೆಯೊಬ್ಬಳು ಬಂದು ನಿಲ್ತಾರೆ. ಅವಳನ್ನು ನೋಡಿ ಗಾಬರಿಯಾಗುವ ಅಜ್ಜಮ್ಮ ಭಾರ್ಗವಿ ಎಂದು ಉದ್ಗಾರ ತೆಗೆಯುತ್ತಾಳೆ. ಅಲ್ಲದೆ ಅಜ್ಜಮ್ಮನ ಮನದಲ್ಲಿ ಹಿಂದಿನ ಘಟನೆಯೊಂದು ಸ್ಮೃತಿಪಟದಲ್ಲಿ ಹಾದು ಹೋಗುತ್ತದೆ. ಬೃಂದಾವನದಲ್ಲಿ ಬಿರುಗಾಳಿ ಎಬ್ಬಿಸಲು ಬಂದಿರುವ ಈ ಭಾರ್ಗವಿ ಯಾರು? ಇವಳ ಉದ್ದೇಶವನ್ನು ಇವಳನ್ನು ನೋಡಿ ಸುಧಾಮೂರ್ತಿ ಗಾಬರಿ ಪಟ್ಟಿದ್ದಕ್ಕೆ. ಆಕಾಶ್ಗೆ ಮದುವೆಯಾಗಿದೆ ಎಂದು ತಿಳಿದರೆ ಸಹನ ಪ್ರಕ್ರಿಯೆ ಹೇಗಿರಬಹುದು ಎಂಬುದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕೋದು ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.